ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ 1.5 ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ ಸರ್. ಗೃಹ ಇಲಾಖೆಗೆ ಏನ್ ಮಾಹಿತಿ ಇದೆ? ಗೊತ್ತಿಲ್ಲ ನನಗೆ. ಅದನ್ನ ಈಗ ಹೊಸದಾಗಿ ಬಂದಿದೆ ಆ ವಿಚಾರ. ಅದನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅದಕ್ಕೇನಾದ್ರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದ್ರೂ ಕೂಡ ಅನ್ಸಿದ್ರೆ SITನವರು ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ. ಗೊತ್ತಾಯ್ತು ನನಗೆ ನೀವು ಹೇಳಿದ್ದು. ಬಟ್ ನಮ್ಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ರೆ SIT ನೋಡ್ಕೊಳ್ಳುತ್ತೆ. ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರನ ಕೇಳ್ತಾರೆ. ಕೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಫ್ಯಾಮಿಲಿಯವರು ಕೂಡ ಇದು ಸೂಸೈಡ್ ಅನ್ಕೊಂಡು ಸುಮ್ಮನಾಗಿದ್ರು. ರೇಣುಕಾಸ್ವಾಮಿ ಹೊರಗೆ ಬಂದ್ಮೇಲೆ ಅವ್ರಿಗೂ ಕೂಡ ಈ ಸಾವು ಬಗ್ಗೆ ಅನುಮಾನ ಬರ್ತಾ ಇದೆ. ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಅವೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ. ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು. ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರೀಓಪನ್ ಮಾಡಬೇಕಾಗುತ್ತೆ. ಅದನ್ನ ಅವರು ನಮ್ಗೆ ಕೇಳ್ತಾರೆ, ಸರ್ಕಾರಕ್ಕೆ ಕೇಳ್ತಾರೆ. ಅವಾಗ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.